ಇಡೀ ಸ್ಟ್ರೀಟು ವಾಸನೆ ನೋಡಿ. ಈ ರೋಡ್ ಫುಲ್ ಇದೇನೆ ಇರೋದು. ಕವಾಸಾಕಿ ಬೈಕ್, ಐ ಥಿಂಕ್ ಇದು ಓಲ್ಡ್ ಒಂಥರ ವಿಂಟೇಜ್ ಗಾಡಿ ಅನ್ಸುತ್ತೆ. ಕವಾಸಾಕಿ ಇದು ಗಾಡಿ, ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್, ಹೆನಿಕೆನ್ ಬಿಯರ್. ಸೊ ವೆಲ್ಕಮ್ ಟು ಆಮ್ಸ್ಟರ್ಡ್ಯಾಮ್. ಆಮ್ಸ್ಟರ್ಡ್ಯಾಮ್ ಅಂದಿದ ತಕ್ಷಣ ಬಹಳಷ್ಟು ತಲೆಯಲ್ಲಿ ಬರುತ್ತಲ್ವಾ, ಎಲ್ಲ ಲೀಗಲ್ ಲೀಗಲ್ ಲೀಗಲ್, ಎವ್ರಿ ಸಿಂಗಲ್ ಥಿಂಗ್ ಇಸ್ ಲೀಗಲ್ ಈ ಒಂದು ದೇಶದಲ್ಲಿ. ಐ ಮೀನ್ ಇದು ನೆದರ್ಲ್ಯಾಂಡ್ಸ್ ಅಲ್ಲಿ ನಮಗೆ ಆಮ್ಸ್ಟರ್ಡ್ಯಾಮ್ ಬರೋದು. ಸೊ ಎವ್ರಿಥಿಂಗ್ A to Z ಇಸ್ ಲೀಗಲ್ ಈ ದೇಶದಲ್ಲಿ. ಈ ದೇಶದ ಮೇನ್ ಏನು ಅಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ನೀರಿನ ಮೇಲಿದೆ. ಸೊ ಇವರ ಒಂದು ಕಂಪ್ಲೀಟ್ ಏನಿದೆ ನೀರಿನ ಮೇಲೆ ನೋಡಿ, ಅಲ್ಲಿ ಕಂಪ್ಲೀಟ್ ಪೋರ್ಟ್ಸ್ಗಳು, ಕೆನಾಲ್ಸ್ಗಳು, ಈ ರೀತಿ ಒಂದು ಇದು. ಜೊತೆಗೆ ಇವರ ಆರ್ಕಿಟೆಕ್ಚರ್ಗೆ ಆಮ್ಸ್ಟರ್ಡ್ಯಾಮ್ ಫೇಮಸ್ಸು. ಆಮೇಲೆ ಇಲ್ಲಿರುವಂಥ ಪಾಪ್ಯುಲೇಷನ್ನು ಮುಕ್ಕಾಲು ಭಾಗ ಜನ ಸೈಕಲ್ನ ತುಳಿತಾರೆ. ಸೈಕಲ್ ಇಲ್ದಿರೆ ಇವ್ರಿಗೆ ಆಗೋದಿಲ್ಲ. ಸೊ ಸೈಕಲ್ನ ಇವರು ಜಾಸ್ತಿ ತುಳಿತಾರೆ ಬಿಕಾಸ್ ಆಫ್ ಎಕೋ ಫ್ರೆಂಡ್ಲಿ ಮೇಂಟೈನ್ ಮಾಡ್ಬೇಕಂತ ಹೇಳಿ. ಸೊ ಆಮ್ಸ್ಟರ್ಡ್ಯಾಮಲ್ಲಿ ಇವಾಗಲೇ ನಾನು ಹೇಳ್ಬಿಡ್ತೀನಿ, ಕೆಲವೊಂದು ಏರಿಯಾಗಳ ಬಗ್ಗೆ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ನಾನು ಅದನ್ನು ಹೇಳಿದ್ರು ನನಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಕೆಲವೊಂದು ಏರಿಯಾದಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ರೆಸ್ಟ್ರಿಕ್ಷನ್ಸ್ ಇದೆ. ಬಟ್ ನಾನು ಹೋಗಿ ನೋಡ್ಕೊಂಡ್ಬರ್ತೀನಿ, ನಿಮಗೆ ಆಮೇಲೆ ನಾನು ಬೇಕಾದರೆ ಹೇಳ್ತೀನಿ. ಬಟ್ ಆ ಏರಿಯಾದು ನಾನು ವಿಡಿಯೋ ಕ್ಯಾಪ್ಚರ್ ಮಾಡೋದಕ್ಕೆ ಹೋಗೋದಿಲ್ಲ. ಯಾಕಂದರೆ ಈ ದೇಶದಲ್ಲಿ ಎಲ್ಲಾನು ಲೀಗಲ್ಲು. ನಾನು ಬ್ಯಾಂಕಾಕಲ್ಲೂ ನಿಮಗೆ ತೋರಿಸಿದೆ, ಅಲ್ಲೂ ಸಹ ಲೀಗಲ್ಲು, ಯಾಕಂದರೆ ಅವರು ಟ್ಯಾಕ್ಸ್ ಕಟ್ತಾರೆ. ಅದೇ ರೀತಿ ಈ ದೇಶದಲ್ಲೂ ಅದು ಲೀಗಲ್ಲು, ಅವರು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ತಾರೆ. ಜೊತೆಗೆ ಮೆಡಿಕಲ್ ಚೆಕಪ್ ಕೂಡ ಇರುತ್ತೆ. ಬ್ಯಾಂಕಾಕಲ್ಲೂ ನಾನು ತಿಳಿಸ್ಕೊಟ್ಟಿದ್ದೆ ನಿಮಗೆ. ಎವ್ರಿ ಸಿಂಗಲ್ ಮಂತ್ ಅವ್ರಿಗೆ ಹೆಲ್ತ್ ಚೆಕಪ್ ಇರುತ್ತೆ, ಇನ್ಶೂರೆನ್ಸ್ ಇರುತ್ತೆ. ಆ ಕೆಲಸ ಮಾಡ್ತಾರೆ ಅಂತ ಹೇಳಿ ಅವ್ರಿಗೆ HIV ಬರೋದು, ಏಡ್ಸು ಅದೆಲ್ಲ ಏನಿಲ್ಲ. ಅವ್ರಿಗೆ ಮೆಡಿಕಲ್ ಇನ್ಶೂರೆನ್ಸ್ ಜೊತೆಗೆ ಮೆಡಿಕಲ್ ಟೆಸ್ಟ್ ಇರುತ್ತೆ. ಸೊ ಇದ್ರೇನೆ ಅವರು ಲೀಗಲ್ ಆಗಿ ಆ ಕೆಲಸನ ಇಲ್ಲಿ ಮಾಡೋಕ್ಕಾಗೋದು. ಬ್ಯಾಂಕಾಕಲ್ಲಿ ಯಾವ ರೀತಿ ನೋಡಿದ್ವಿ, ಅದು ಇವರ ಅಪ್ಪ. ಆಮ್ಸ್ಟರ್ಡ್ಯಾಮ್ ಇದು ಅಪ್ಪ, ಅದು ಮಗಳು. ಓಕೆನಾ? ಸೊ ಏನು ಮಾಡೋಕ್ಕಾಗಲ್ಲ, ಇದು ಅವರ ಜೀವನದ ಶೈಲಿ. ಹಾಗೆ ಇದು ವೆಸ್ಟರ್ನ್ ಯುರೋಪ್ ಆಗಿರೋದ್ರಿಂದ ಇದು ಅವರ ಒಂದು ಹೊಟ್ಟೆಪಾಡು, ನಾವೇನು ಮಾಡೋಕ್ಕಾಗಲ್ಲ. ಸೊ ಎನಿವೇಸ್ ಆ ಪಾರ್ಟ್ನ ಬಿಟ್ಟು ಬೇರೆ ಎಲ್ಲ ಆಮ್ಸ್ಟರ್ಡ್ಯಾಮಲ್ಲಿ ಏನೇನಿದೆ ತೋರಿಸ್ತೀನಿ ಬನ್ನಿ. ಈ ದೇಶದಲ್ಲಿ ಆರ್ಕಿಟೆಕ್ಚರ್ ತುಂಬಾನೇ ಹೈಲೈಟ್ ಅಂತ ಹೇಳಿದೆ. ಬಿಲ್ಡಿಂಗ್ಗಳನ್ನ ನಾನು ಬರ್ತಾನೆ ತೋರಿಸ್ದೆ ನಿಮಗೆ. ನಾವು ನೆದರ್ಲ್ಯಾಂಡ್ಸ್ ಬಿಟ್ಟು ಆಮ್ಸ್ಟರ್ಡ್ಯಾಮ್ ಹತ್ತತ್ರ ಬರ್ತಾ ಇದ್ದಂಗೆ ನಮ್ಗೆ ಆರ್ಕಿಟೆಕ್ಚರ್ ಕಂಪ್ಲೀಟ್ ಚೇಂಜ್ ಆಯಿತು. ಮತ್ತು ಸೈಕಲ್ ಹೇಳಿದೆ ನೋಡಿ ನಾನು, ಈ ಪಾಪ್ಯುಲೇಷನ್ ಮುಕ್ಕಾಲು ಭಾಗ ಜನ ಸೈಕಲ್ ಹೊಡಿತಾರೆ. ಯಾಕಂದರೆ ಎಕೋ ಫ್ರೆಂಡ್ಲಿ, ಜೊತೆಗೆ ಫಿಟ್ನೆಸ್ ನೋಡಿ. ಚಿಕ್ಕ ಮಕ್ಕಳಿಂದ ದೊಡ್ಡವ್ರವರೆಗೂ, ವಯಸ್ಸಾಗಿರೋರ್ವರೆಗೂ ಸೈಕಲ್ ತುಳಿತಾರೆ ಈ ದೇಶದಲ್ಲಿ. ಸೊ ಅವ್ರಿಗೆ ಅಂತಲೇ ಇದು ಸೈಕಲ್ ಪಾತು. ಈ ರೆಡ್ ಕಲರ್ ಏನಿದೆ ಅಲ್ಲಿ ನಾವ್ಯಾರು ಓಡಾಡಂಗಿಲ್ಲ, ನಿಂತ್ಕೊಳ್ಳಂಗಿಲ್ಲ. ಅದು ಸೈಕಲ್, ಎಕ್ಸ್ಕ್ಲೂಸಿವ್ ಸೈಕಲ್ಸ್. ಸೊ ನೋಡಿ, ಇದೆಲ್ಲ ಈ ಕಡೆ ನಿಮಗೆ ಪೋರ್ಟ್. ಇದು ಆಮ್ಸ್ಟರ್ಡ್ಯಾಮ್ ಇವಾಗ ಶುರು ಆಗ್ತದೆ. ಕೆಲವೊಂದು ಭಾಗಗಳನ್ನ ಮಾತ್ರ ಕ್ಯಾಪ್ಚರ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಅತಿ ಹೆಚ್ಚು ನಮಗೆ ಡಚ್ ಜನರು ಕಾಣಿಸ್ತಾರೆ. ಈ ಆಮ್ಸ್ಟರ್ಡ್ಯಾಮ್ ಏನು ನೋಡ್ತಾ ಇದ್ದೀರಾ, ಇದರಲ್ಲಿ ಇಲ್ಲಿರುವಂಥ ಜನರು ಏನು ಮಾಡಿದ್ರು, ಬರ್ತಾ ಬರ್ತಾ USA ಅಲ್ಲಿ ಇವತ್ತು ನ್ಯೂಯಾರ್ಕ್ ಸಿಟಿ ನಾವೇನು ನೋಡ್ತೀವಿ, ಈ ನ್ಯೂಯಾರ್ಕ್ ಸಿಟಿನ ಮುಕ್ಕಾಲು ಭಾಗ ಕಟ್ಟಿರೋದು ಈ ಆಮ್ಸ್ಟರ್ಡ್ಯಾಮಿನ ಜನ, ಆಮ್ಸ್ಟರ್ಡ್ಯಾಮಿನ ಡಚ್ ಜನ. ಈ ಡಚ್ ಜನ ನಿಮಗೆ 6 ಅಡಿ ಇರ್ತಾರೆ. ಬ್ಲೂ ಐಸ್ ಇರುತ್ತೆ, ಗ್ರೀನ್ ಐಸ್ ಇರುತ್ತೆ. ಸೊ ನಮಗೆ ಯಾರು ತುಂಬ ಉದ್ದ ಕಾಣಿಸ್ತಾರೆ, ಫೇರ್ ಆ್ಯಂಡ್ ಫಿಟ್ ಆಗಿ, ಅಂಥವರು ಡಚ್ ಪೀಪಲ್. ಸೊ ನೋಡಿ, ಹಾಗೇನೆ ಅದ್ರ ಜೊತೆಗೆ ಟ್ರೈನ್ ನೋಡಿ, ರೋಡಲ್ಲಿ ಹೋಗ್ತಾರೆ ಟ್ರೈನ್. ಹೆಂಗಿದೆ, ಕ್ರೇಜಿ ಅಲ್ಲ? ಸೊ ಇದು ಏನದು ಅಪ್ಪ, ಏನು ಹೇಳ್ತಾರೆ ಅದಕ್ಕೆ? ಟ್ರೈನ್ದು ಅಲ್ಲ, ಟ್ರೈನ್ ಅಲ್ಲ, ಅದೇನದು, ಅದು ರೋಡಲ್ಲಿ ಹೋಗೋ ಟ್ರೈನು, ಟ್ರ್ಯಾಮ್. ಓಕೆ, ಅದು ಹೆಸರು ಟ್ರ್ಯಾಮ್ ಅಂತ ಹೇಳಿ. ರೋಡಲ್ಲಿ ಹೋಗೋ ಟ್ರೈನು ಅದು ನಮ್ಮ ಮೇಘಾಲಯದಲ್ಲೂ ಇದೆ, ಡಾರ್ಜಿಲಿಂಗಲ್ಲಿ ಇದೆ ಆ್ಯಕ್ಚುಲಿ ಟ್ರ್ಯಾಮು. ಬಟ್ ಇಲ್ಲಿ ಅಷ್ಟೆಲ್ಲ ಇದಿಲ್ಲ, ಇಲ್ಲಿ ಅಷ್ಟೆಲ್ಲ ಇಲ್ಲ. ಬಟ್ ಅದು ಟ್ರ್ಯಾಮ್ ಅಂತ ಕರೀತಾರೆ. ರೋಡಲ್ಲಿ ಓಡಾಡೋ ಟ್ರೈನ್ ಟ್ರ್ಯಾಮ್. ಅದು ನಮಗೆ 2 ಕಂಟ್ರಿಯಲ್ಲಿ ನೋಡಿದ್ವಿ, ಆಮ್ಸ್ಟರ್ಡ್ಯಾಮಲ್ಲಿ ನೋಡಿದ್ವಿ, ಮತ್ತು ಇನ್ನೊಂದು ಕಡೆ ನೋಡಿದ್ವಿ. ನೋಡಿ ಟ್ರ್ಯಾಕ್ ನೋಡಿ, ರೋಡಲ್ಲಿ ಹೆಂಗಿದೆ ಟ್ರ್ಯಾಕು. ಸೊ ರೋಡಲ್ಲಿರೋ ಟ್ರ್ಯಾಕ್ ಹಿಂಗೆ. ಈ ದೇಶದಲ್ಲಿ ಇನ್ನೊಂದು ವಿಚಾರ ಏನು ಅಂತಂದರೆ, ಇಲ್ಲಿ ಸಂಡೇ ಸೂಪರ್ ಮಾರ್ಕೆಟು ಕ್ಲೋಸು, ಅಂಗಡಿಗಳೆಲ್ಲ ಕ್ಲೋಸ್ ಇರ್ತವೆ. ಕೆಲವು ಟೂರಿಸ್ಟ್ ಪ್ಲೇಸಸ್ಸಲ್ಲಿ ಓಪನ್ ಇರ್ತವೆ. ಸಂಡೇ ಏನು ಮಾಡ್ತಾರೆ ಜನ ಅಂದರೆ, ರೋಡ್ ತುಂಬ ಸೈಕಲ್ ತೊಳಿತಾರೆ. ಅವ್ರದ್ದೇ ಬೋಟ್ ಇರುತ್ತೆ, ಬೋಟಲ್ಲಿ ಆರಾಮಾಗಿ ಫಿಶಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿ ನೋಡಿ, ಪ್ರೈವಸಿ, ಅವ್ರದ್ದು ಪ್ರೈವಸಿ ಟೈಮ್. ಆರಾಮಾಗಿ ಬೋಟಲ್ಲಿ ಚಿಲ್ ಮಾಡುವಂಥ ಒಂದು ಪದ್ಧತಿ ಇವರು ಅಳವಡಿಸ್ಕೊಂಡಿದ್ದಾರೆ. ಅವ್ರ ಲೈಫ್ಗೆ ಸಾಕು. ಅಲ್ಲೋಡಲ್ಲಿ ಎಷ್ಟು ಚೆನ್ನಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಲ್ಲೋಡಿ, ಮಕ್ಕಳನ್ನೆಲ್ಲ ಸೈಕಲ್ ತುಳ್ಕೊಂಡು. ಲುಕ್ ಅಟ್ ದಟ್ ಬೈಕ್ಸ್. ಫೈನಲಿ ನಿಮಗೆ ಬೈಕ್ ತೋರಿಸಿದೆ. ಓ ಕ್ರೇಜಿ. ಇಲ್ಲಿ ಇನ್ನೊಂದು ವಿಚಾರ ನೆನ್ಪಿಟ್ಕೊಳ್ಳಿ, ಬೈಕು ಒಬ್ರು ವಿತೌಟ್ ಗೇರ್ಸ್ ಓಡಿಸೋದಿಲ್ಲ, ಫುಲ್ಲಿ ಗೇರಪ್ ಆಗಿದ್ದಾರೆ ಬೈಕ್ ಓಡಿಸ್ಬೇಕಾದ್ರೆ. ಸೊ ನಮ್ಮಲ್ಲಿ ಹೆಂಗೆ ನಾವು ಹಂಗೆ ಚಡ್ಡಿ ಶರ್ಟ್ ಹಾಕೊಂಡು ಹೋಗ್ತೀವಿ, ಇವ್ರು ವಿತೌಟ್ ಗೇರ್ಸ್ ಬೈಕ್ ಇಲ್ಲಿ ಓಡಿಸಲ್ಲ. ಕ್ರೇಜಿ.
ನೋಡಿ ಇವರೆಲ್ಲ ಫುಲ್ ಜಾಲಿ ಮಾಡ್ತಾವ್ರೆ ಸಂಡೇನ. ರಿಲ್ಯಾಕ್ಸಿಂಗ್ ಸಂಡೇಸ್ ಅಲ್ಲ, ವಾರ ಎಲ್ಲ ದುಡ್ದು ಸ್ಯಾಟರ್ಡೆ ಸಂಡೇ ಬಂದರೆ ಚಿಲ್ಯಾಕ್ಸ್. ನಮ್ಮ ಬೆಂಗಳೂರಲ್ಲಿ ಈ ಥರ ರಿಲ್ಯಾಕ್ಸ್ ಎಲ್ಲ ಎಣ್ಣೆ ಹೊಡಿತಾ ಪಬ್ಗೋಗಿ ಬಡಿತಾವು. ಆ್ಯಂಡ್ ಇಲ್ಲಿ ಹೆನಿಕ್ಯಾನ್ ಬಿಯರ್ ಗೊತ್ತಲ್ಲ, ಹೆನಿಕ್ಯಾನ್ ಬಿಯರ್ ಇಲ್ಲಿಂದನೇ ಬಂದಿರೋದು. ಆಮೇಲೆ ಆಮ್ಸ್ಟರ್ಮ್ ಅಂತ ಹೇಳಿ ಇನ್ನೊಂದು ಬಿಯರ್ ಇದೆ, ಅದು ಈ ದೇಶದ್ದು ಆಮ್ಸ್ಟರ್ಡಮ್ದು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಹೆನಿಕ್ಯಾನ್ ಬಿಯರ್. ಸೊ ಹೆನಿಕ್ಯಾನ್ ನಾವು ಕುಡಿತೀವಲ್ಲ, ತುಂಬ ರೇರ್ ಆ್ಯಕ್ಚುಲಿ ನಾವೆಲ್ಲ ಹೆನಿಕ್ಯಾನ್ ಕುಡಿಯೋದು. ಸೊ ಎಲ್ಲ ಸಿಗುತ್ತೆ ದೇಶದಲ್ಲಿ, ಬಿಯರ್, ಗರ್ಲ್ಸ್ ಎಲ್ಲ. ಸೊ ಈ ಒಂದು ಸಿಸ್ಟಮು ನಮ್ಮ ಬೆಂಗಳೂರಲ್ಲಿ ಹಾಕಿದ್ರು, ಆದರೆ ನನ್ನ ಮಕ್ಕಳು ಒತ್ತಿ ಕಿತ್ತಿ ಹಾಳು ಮಾಡಿದ್ರು. ನೀವು ಕ್ರಾಸ್ ಮಾಡಬೇಕಾದ್ರೆ ಇಲ್ಲಿರೋ ಬಟನ್ನ ಒತ್ತಬೇಕು, ಸೊ ಅವಾಗ ಗ್ರೀನ್ ಬರುತ್ತೆ. ಇವಾಗ ಸ್ಟಾಪ್ ಆಗ್ತಾಯಿದೆ ನೋಡಿ, ನಾನು ಒತ್ತು ತೋರಿಸ್ತೀನಿ. ರೆಡ್ ಬಂದಿದೆಯಲ್ಲ, ಇವಾಗ ನಾವು ದಾಟಬೇಕು. ಇದನ್ನು ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಗ್ರೀನ್ ಆಗುತ್ತೆ, ನಾವು ರೋಡ್ ದಾಟ್ಬೋದು. ಸೊ ಬೆಂಗಳೂರಲ್ಲಿ ಮಾಡಿದ್ರು ನಮ್ಮ ಜನ, ಅದನ್ನು 2 ದಿನಕ್ಕೆ ಹಾಳು ಮಾಡಿದ್ರು. ಅದು ಈ ದೇಶದಲ್ಲಿ ಇವಾಗಲೂ ಇದೆ. ಸೈಕಲ್ ತುಳಿಯೋರ್ಗೂ ಅದೇ ಥರ ಲೈಟು, ನಾವು ನಡೆಯೋರ್ಗೂ ಅದೇ ಥರನೇ ರೂಲ್ಸ್. ಒತ್ಬಿಟ್ಟು ಆರಾಮಾಗಿ ರೋಡ್ ದಾಟ್ಬೋದು, ಯಾರಿಗೂ ಡಿಸ್ಟರ್ಬೆನ್ಸ್ ಇರಲ್ಲ, ಮತ್ತು ಆಕ್ಸಿಡೆಂಟ್ಸು ಕಮ್ಮಿ ಆಗುತ್ತೆ. ಸೊ ಆರ್ಕಿಟೆಕ್ಚರ್ ನೋಡ್ಬೋದು ನೀವು. ಚರ್ಚು ಸಖತ್ತಾಗಿದೆ ಚರ್ಚು. ಇದು ಹೋಟೆಲ್ ವಿಕ್ಟೋರಿಯಾ ಅಂತ, ಇದು ಸೆಂಟರ್ ಪ್ಲೇಸ್, ಆಮ್ಸ್ಟರ್ಡಮ್ ಸೆಂಟರ್ ಪ್ಲೇಸ್ ಇದು. ಇವಾಗ ನಾನು ವಿಡಿಯೋ ನೋಡಿದವರಲ್ಲ, ಆಮ್ಸ್ಟರ್ಡಮ್ ನೋಡಿದವರೆಲ್ಲ ಕಮೆಂಟ್ ಹೆಂಗೆ ಬರೀತಾರೆ ಗೊತ್ತಾ? ನೆಕ್ಸ್ಟ್ ಲೆವೆಲ್ ಕಮೆಂಟ್ ಬರೀತಾರೆ ಈಗ. ಎಷ್ಟು ಸಖತ್ತಾಗಿದೆ, ಎಷ್ಟು ಚೆನ್ನಾಗಿದೆ ಆರ್ಕಿಟೆಕ್ಚರ್. ಅಲ್ಲೇನಪ್ಪ ಕಾರು, ಚಿಕ್ಕ ಕಾರು ಅಲ್ಲಿ ಸೆಂಟ್ರಲ್ಲಿ ನಿಂತಿದೆ. ಪಕ್ಷಿದು ಫೋಟೋ ತೆಗಿಬೇಕು ನಾನು. ಇನ್ಯಾರು ತೆಗಿಲಿ? ಏನೋ ಬರ್ಗೆಟ್ಟಿರೋದಕ್ಕೆ ಎಲ್ಲ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿದೆ. ದಿಸ್ ಇಸ್ ದ ಟ್ರೈನ್. ಈ ದೇಶದಲ್ಲಿ ನಾನು ನೋಡಿರೋದಕ್ಕೆ ನೆಕ್ಸ್ಟ್ ಲೆವೆಲ್ ಸೂಪರ್ ಬೈಕ್ಸ್ ಇತ್ತು. ಬಟ್ ಏನಂದರೆ ನಾವು ರನ್ನಿಂಗಲ್ಲಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಅಲ್ಲಿ ಯಾವುದೋ ಒಂದು ಗಾಡಿ ನಿಂತಿದೆ. ಓಕೆ, ಲುಕ್ ಅಟ್ ದಿಸ್ ಕವಾಸಾಕಿ ಬೈಕ್. ಐ ಥಿಂಕ್ ಇದು ಓಲ್ಡ್ ಒಂಥರ ವಿಂಟೇಜ್ ಗಾಡಿ ಅನಿಸುತ್ತೆ. ಕವಾಸಾಕಿ ಇದು ಗಾಡಿ, LTD 450 ಲಿಕ್ವಿಡ್ ಕೂಲ್ಡ್. ಇವಾಗ ಗಾಡಿ ರಿವ್ಯೂ ಮಾಡಲಾ? ಬೇಡ ಬಿಡಿ, ಪರವಾಗಿಲ್ಲ. ಬಟ್ ಕವಾಸಾಕಿಯ ಒಂದು ವಿಂಟೇಜ್ ಮಾಡೆಲ್ ಅಂತ ಹೇಳ್ಬೋದು. ಸಖತ್ತಿದೆ ನೋಡಿ. ಸೊ ಇದು ಫೇಮಸ್ ಜಾಗ ಆ್ಯಕ್ಚುಲಿ. ನೋಡಿ ಈ ರೋಡ್ ಫುಲ್ ಇದೇನೆ ಇರೋದು, ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ, ಜಸ್ಟ್ ನೋಡಿ ಇಲ್ಲಿಂದಾನೆ ಅಷ್ಟೇ. ಸೊ ಈ ರೋಡು ನಿಮಗೆ ಶಾಪಿಂಗ್ ಕಾಂಪ್ಲೆಕ್ಸು. ಆ ರೋಡ್ಗೆ ಹೋಗಿ ಬಂದ್ವಿ, ನಾವು ನೋಡ್ಕೊಂಬಂದ್ವಿ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಸೊ ಅದು ಬಿಟ್ಟು ಇವಾಗ ಇಲ್ಲಿ ನಾವು ಇದು ಚೀಪೆಸ್ಟ್ ಶಾಪಿಂಗ್ ಅಂತ ಅಂದರು, ಅದಕ್ಕೆ ಬಂದಿದ್ದೀವಿ. ಪ್ರೈಮ್ ಮಾರ್ಕ್ ಅಂತೆ ಶಾಪಿಂಗ್ ಕಾಂಪ್ಲೆಕ್ಸ್ಗೆ ಚೀಪೆಸ್ಟ್. ಸೊ ಇವಾಗ ಇಲ್ಲಿ ಎಲ್ಲಾದರೂ ಶಾಪಿಂಗ್ ಮಾಡೋಣ. ಇಡೀ ಸ್ಟ್ರೀಟು ವಾಸನೆ, ಘಮ ಅಂತ ವಾಸನೆ. ಯಪ್ಪ MG ರೋಡು, ಅದನ್ನ ಇಲ್ಲಿ ಕಂಪ್ಯಾರಿಸನೇ ಮಾಡಬಾರ್ದು. ಅಪ್ಪ ಇಲ್ವಾ ಹೋಗೋಣ. ಸೊ ನಮ್ಮ ಟ್ರಿಪ್ ಗ್ರೂಪಲ್ಲಿ ಒಬ್ಬದ್ದು ಬರ್ಡೇ ಇದೆ. ಸೊ ಅವ್ರದ್ದು ಬರ್ಡೇ ಕೇಕ್ ಕಟ್ಟಿಂಗ್ ಸೆರೆಮನಿ. ಹ್ಯಾಪಿ ಬರ್ಡೇ ಟು ಯು. ಸೊ ನಾವು ಹೇಳಿದೆ ನಿಮಗೆ ಆಮ್ಸ್ಟರ್ಡ್ಯಾಮ್ ಆ ಒಂದು ಪ್ರದೇಶನ ತೋರ್ಸೋಕ್ಕಾಗಲ್ಲ ಅಂತ. ಬಟ್ ಎನಿವೇಸ್ ಅದು ಅವರ ಒಂದು ಏನು ಲೀಗಲ್ ಆ್ಯಕ್ಟಿವಿಟೀಸ್. ಸೊ ಅಲ್ಲಿ ನಾವೇನು ಜಾಸ್ತಿ ಮಾತಾಡೋಕ್ಕಾಗಲಿ ಅಥವಾ ವಿಡಿಯೋ ಮಾಡೋಕ್ಕಾಗಲಿ ಆಗಲ್ಲ, ಯಾಕಂದರೆ ಅದು ಪ್ರೈವೇಟ್ ಜಾಗ. ಸೊ ಕೆಲವ್ರು ಮಾಡ್ತಾರೆ, ಬಟ್ ಪ್ರಾಬ್ಲಮ್ ಏನಾಗುತ್ತೆ ಅಂತ ಅಂದರೆ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಗೂ ಸಹ ಅದು ನಮ್ಮ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮತ್ತು ಪಾಲಿಸೀಸ್ ಏನಿರುತ್ತೆ, ಕಮ್ಯುನಿಟಿ ಗೈಡ್ಲೈನ್ಸು, ಅದು ಕೂಡ ನಮಗೆ ವೈಲೇಟ್ ಆಗುತ್ತೆ. ಇದ್ರ ಜೊತೆಗೆ ಲಾಸ್ಟ್ ಟೈಮ್ ಬ್ಯಾಂಕಾಕಲ್ಲೂ ಕೂಡ ನಾನು ಕೆಲವೊಂದು ವಿಚಾರದ ಬಗ್ಗೆ ನಿಮಗೆ ವಿಡಿಯೋನ ಮಾಡಿ ತೋರಿಸಿದೆ. ಕೆಲವ್ರಿಗೆ ಅದು ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಈ ಸತಿ ನಾನು ಆಮ್ಸ್ಟರ್ಡ್ಯಾಮಲ್ಲಿ ನಿಮ್ಗೆ ಆ ಒಂದು ಲೊಕೇಶನ್ನ ಮಾತ್ರ ನಾನು ತೋರಿಸೋದಕ್ಕೆ ಹೋಗಲಿಲ್ಲ. ಬಟ್ ಒಂದು ಗುಡ್ ಎಕ್ಸ್ಪೀರಿಯನ್ಸ್.
ಕೆಟ್ಟದು ಅಂತ ಹೇಳಲ್ಲ, ಅದು ಅವ್ರ ಹೊಟ್ಟೆಪಾಡು, ನಾವೇನು ಮಾಡೋಕ್ಕಾಗಲ್ಲ. ಸೊ ಬಂದಾಗ ಒಂದು ರೌಂಡ್ ವಿಸಿಟ್ ಮಾಡಿ, ಅದರಲ್ಲಿ ಏನೂ ತಪ್ಪಿಲ್ಲ, ನೋಡೋಕ್ಕೆ ಏನೂ ತಪ್ಪಿಲ್ಲ. ಸೊ ನೋಡಿ ಎಕ್ಸ್ಪೀರಿಯನ್ಸ್ ಮಾಡಿ, ಅಲ್ಲಿರುವಂಥ ಲೋಕಲ್ ಫುಡ್ನ ಟ್ರೈ ಮಾಡಿ. ಜೊತೆಗೆ ನಿಮಗೆ ಬಹಳಷ್ಟು ಎಂಟ್ರಿ ಟಿಕೆಟ್ಗಳು ಕೆಲವೊಂದಷ್ಟು ಜಾಗಗಳಿರುತ್ತೆ. ಸೊ ನಾನು ಈ ಟ್ರಿಪ್ ಕಂಪ್ಲೀಟ್ ಆದಮೇಲೆ ನಿಮಗೆ ಒಂದು ಖರ್ಚು ವೆಚ್ಚಗಳ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಖರ್ಚು ಬೀಳುತ್ತೆ ಯುರೋಪಿಗೆ ಬಂದಾಗ, ಮತ್ತು ಯಾವ ರೀತಿ ನಾವು ಲೋಕಲ್ ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡ್ಬೋದು, ಅದ್ರ ಬಗ್ಗೆ ನಾನು ನಿಮಗೊಂದು ಲಾಸ್ಟಿಗೆ ಐಟರ್ನಿಟಿ ಕೊಡ್ತೀನಿ. ಸೊ ಅದರಿಂದ ನೀವು ಟ್ರಾವೆಲ್ ಪ್ಲಾನ್ಸ್ ಏನಾದರೂ ಮಾಡ್ತಿದ್ರೆ ಅದರಿಂದ ಹೆಲ್ಪ್ ಆಗುತ್ತೆ. ಸೊ ಆಮ್ಸ್ಟರ್ಡ್ಯಾಮ್ ಮುಗಿಸ್ಕೊಂಡು ಇವತ್ತು ನಾವು ವಾಪಸ್ಸು ಸ್ಟೇಗೆ ಬಂದಾಯಿತು. ನಾಳೆ ಮತ್ತೊಂದು ಕಂಟ್ರಿಗೆ ಹೋಗ್ತೀವಿ. ಸೊ ಅಲ್ಲಿನ ವಿಚಾರಗಳನ್ನ ತಿಳ್ಕೊಳ್ಳೋಣ, ಅಲ್ಲಿನ ಕಲ್ಚರ್ನ ತಿಳ್ಕೊಳ್ಳೋಣ. ಮೇಜರಾಗಿ ಯುರೋಪಲ್ಲಿ ನನ್ನ ಒಂದು ಕಣ್ಣಿಗೆ ಬಿದ್ದಿರುವಂಥದ್ದು ಇಲ್ಲಿನ ಹಿಸ್ಟ್ರಿ ನಮಗೇನು ಅಷ್ಟೊಂದು ಬೇಡ, ಬಟ್ ಇಲ್ಲಿನ ಟೆಕ್ನಾಲಜಿ ಅಂತಲೇ ಬರ್ತದೆ. ಟ್ರಾಲ್ ನೋಡಿ ಟೆಕ್ನಾಲಜಿ ಆಗಿರ್ಬೋದು, ಇಲ್ಲಿ ಅಳವಡಿಕೆ ಮಾಡಿರುವಂಥ ಒಂದು ವ್ಯವಸ್ಥೆಗಳಾಗಿರ್ಬೋದು, ಡಿಸಿಪ್ಲಿನ್ ಆಗಿರ್ಬೋದು, ಟ್ರಾಫಿಕ್ ರೂಲ್ಸ್ಗಳಾಗಿರ್ಬೋದು, ಜನ ಯಾವ ರೀತಿ ಇಲ್ಲಿ ಅವರ ಲೈಫ್ ಸ್ಟೈಲ್ ಆಗಿರ್ಬೋದು, ಪ್ರತಿಯೊಂದು ಅದ್ರ ಮೇಲೆ ನಾವು ಫೋಕಸ್ನ ಮಾಡೋಣ. ಆರ್ಕಿಟೆಕ್ಚರ್, ಎಸ್, ಒನ್ ಆಫ್ ದ ಟಾಪೆಸ್ಟ್ ಆರ್ಕಿಟೆಕ್ಚರ್ಸ್ ನಮಗೆ ಯುರೋಪಲ್ಲಿ ಸಿಗುತ್ತೆ. ಈ ರೀತಿ ನಾವು ಲೋಕಲ್ನ ಆದಷ್ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋಗೋಣ. ಸೊ ಕೆಲವೊಂದಷ್ಟು ವಿಚಾರಗಳನ್ನ ನಿಮ್ಮೊಟ್ಟಿಗೆ ನಾನು ಹೇಳ್ತಾ ಇರ್ತೀನಿ. ಲಾಸ್ಟಿಗೆ ಐಟರ್ನಿಟಿ ಕೂಡ ನಿಮಗೆ ನಾನು ಕೊಡ್ತೀನಿ, ಬಜೆಟ್ ಕೂಡ ನಾನು ತಿಳಿಸ್ಕೊಡ್ತೀನಿ. ಸೊ ನಾಳಿನ ವಿಡಿಯೋದಲ್ಲಿ ಮತ್ತೊಂದು ದೇಶದಲ್ಲಿ ಸಿಗೋಣ. ಬಾಯ್.